Hello, I'm Professor and Dr. Parampalli Surendra Padya. ಈಗ ಸುಂದರಕಾಂಡ ಪ್ರಥಮ ಸರ್ಗ 156ನೇ ಶ್ಲೋಕದಿಂದ ಓದಲಿಕ್ಕಿದ್ದೇನೆ. 187ರವರೆಗೆ ಓದ್ತೇನೆ. ಓಕೆ, ಎಸ್. ಆಯಂ ವಾತಾತ್ಮಜ ಶ್ರೀಮಾನ್ ಪ್ಲವತೆ ಸಾಗರೋಪರಿ ಹನುಮಾನ್ ನಾಮ ತಸ್ಯ ತ್ವಂ ಮುಹೂರ್ತಂ ವಿಘ್ನಮಾಚರ ರಾಕ್ಷಸಂ ರೂಪಮಾಸ್ಥಾಯ ಸುಘೋರಂ ಪರ್ವತೋಪಮಂ ದಂಷ್ಟ್ರಾ ಕರಾಲಂ ಪಿಂಗಾಕ್ಷಂ ವಕ್ತ್ರಂ ಕೃತ್ವಾ ನಭಸ್ಪೃಶಂ ಬಲಮಿಚ್ಛಾಮಹೇ ಜ್ಞಾತುಂ ಭೂಯಶ್ಚಾಸ್ಯ ಪರಾಕ್ರಮಂ ತ್ವಾಂ ವಿಜೇಷ್ಯುತ್ಯುಪಾಯೇನ ವಿಷಾದಂ ವಾ ಗಮಿಷ್ಯತಿ. ಏವಮುಕ್ತಾ ತು ಸಾ ದೇವಿ ದೈವತೈರಭಿಸತ್ಕೃತಾ ಸಮುದ್ರಮಧ್ಯೆ ಸುರಸಾ ಬಿಭ್ರತಿ ರಾಕ್ಷಸಂ ವಪುಃ ವಿಕೃತಂ ಚ ವಿರೂಪಂ ಚ ಸರ್ವಸ್ಯ ಚ ಭಯಾವಹಂ ಪ್ಲವಮಾನಂ ಹನುಮಂತ ಮಾವೃತ್ಯೇದ ಮುವಾವಚಃ ಮಮ ಭಕ್ಷ್ಯ ಪ್ರದಿಷ್ಟಸ್ತ್ವ ಮೀಶ್ವರೈರ್ವಾನರಷಭಃ ಅಹಂ ತ್ವಾಂ ಭಕ್ಷಯಿಷ್ಯಾಮಿ ಪ್ರವಿಷೇದಂ ಮಮಾನನಂ. ಹಾಗೆ ಆಕಾಶದಲ್ಲಿ ವೇಗದಿಂದ ಸಾಗುತ್ತಿದ್ದ ಮಾರುತಪುತ್ರನನ್ನು ನೋಡಿ ದೇವತೆಗಳು, ಗಂಧರ್ವರು, ಸಿದ್ಧರು, ಪರಮರ್ಷಿಗಳು ಸೂರ್ಯನಿಗೆ ಸದೃಶಳಾದ ನಾಗರ ತಾಯಿ ಸುರಸಿಗೆ ಹೇಳಿದರು. 156ರಿಂದ 157. ಮಾರುತಾತ್ಮನಾದ ಹನುಮಂತನೆಂಬವನು ಸಮುದ್ರದ ಮೇಲೆ ಹಾರಿ ಹೋಗುತ್ತಿರುವನು. ಪರ್ವತದಂತೆ ದೊಡ್ಡ ಗಾತ್ರದ ಘೋರವಾದ ಕರಾಳವಾದ ಕೋರೆ ಹಲ್ಲುಗಳಿಂದ ಕೂಡಿದ ಕಂದು ಹಳದಿ ಬಣ್ಣದ ಕಣ್ಣುಗಳುಳ್ಳವಳಾಗಿ ಆಕಾಶವನ್ನು ಮುಟ್ಟುವ ಮುಖವುಳ್ಳವಳಾಗಿ ಅವನಿಗೆ ಮುಹೂರ್ತ ಕಾಲ ವಿಘ್ನವನ್ನುಂಟು ಮಾಡು. ಅವನ ಬಲ ಪರಾಕ್ರಮಗಳು ಮತ್ತು ತಿಳಿದುಕೊಳ್ಳಲು ಅಪೇಕ್ಷಿಸಿದ್ದೇವೆ. ನಿನ್ನೊಡನೆ ಉಪಾಯದಿಂದ ಹೋರಾಡಿ ಗೆಲ್ಲುವನು ಅಥವಾ ವಿಷಾದ ಪಡುತ್ತಾನೆಯೋ ನೋಡೋಣ. 159, 160. ಹೀಗೆ ಹೇಳಿ ದೇವತೆಗಳು ಆಕೆಯನ್ನು ಸತ್ಕರಿಸಿ ಬೀಳ್ಕೊಟ್ಟರು. ವಿಕಾರವು ವಿರೂಪವಾದ ಎಲ್ಲರಿಗೂ ಭಯವನ್ನು ಹುಟ್ಟಿಸುವಂಥ ರಾಕ್ಷಸ ಶರೀರವನ್ನು ತೊಳೆದು ಸುರಸಾದೇವಿಯು ಸಮುದ್ರ ಮಧ್ಯದಲ್ಲಿ ಹಾರುತ್ತಾ ಸಾಗುತ್ತಿದ್ದ ಹನುಮಂತನನ್ನು ತಡೆದು ಹೀಗೆ ಹೇಳಿದಳು. ವಾನರಾರ್ಷಭ ದೇವತೆಗಳು ನಿನ್ನನ್ನು ನನಗೆ ಆಹಾರವಾಗಿ ತೋರಿಸಿರುವರು. ನಾನು ನಿನ್ನನ್ನು ತಿನ್ನುತ್ತೇನೆ, ನನ್ನ ಬಾಯಿಯನ್ನು ಪ್ರವೇಶಿಸು. ಏನು ಮುಕ್ತ 162. ಏವ ಮುಕ್ತ ಸುರಸಯ ಪ್ರಾಂಜಲಿರ್ವಾ ನರರ್ಷಭ ಪ್ರಹೃಷ್ಟವದನ ಶ್ರೀಮಾನಿಧಂ ವಚನಮಬ್ರವೀತ್. ರಾಮೋ ದಾಶರಥಿರ್ನಾಮ ಪ್ರವಿಷ್ಟೋ ದಂಡಕಾವನಂ ಲಕ್ಷ್ಮಣೇನ ಸಾ ಭ್ರಾತ್ರ ವೈದೇಹ್ಯ ಚಾಪಿ ಭಾರ್ಯಾಯ ಅನೈಕಾರ್ಯ ವಿಷಕ್ತಸ್ಯ ಬದ್ಧವೈರಸ್ಯ ರಾಕ್ಷಸೈಃ ತಸ್ಯ ಸೀತಾ ಹೃತ ಭಾರ್ಯ ರಾವಣೇನ ಯಶಸ್ವಿನಿ ತಸ್ಯಾಹ ಸಕಾಶಂ ದೂತೋಹರಂ ಗಮಿಷ್ಯೆ ರಾಮಶಾಸನಾತ್ ಕರ್ತುಮಹರ್ಷಿ ರಾಮಸ್ಯ ಸಾಹ್ಯಂ ವಿಷಾಯ ವಾಸಿನಿ ಅಥವಾ ಮೈಥಿಲೀಂ ದೃಷ್ಟ್ವಾ ರಾಮಂ ಚಾಕ್ಲಿಷ್ಟಕಾರಿಣಂ ಆಗಮಿಷ್ಯಾಮಿ ತೇ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿ ತೇ. ಏವ ಮುಕ್ತಾ ಹನುಮತಾ ಸುರಸ ಕಾಮರೂಪಿಣಿ ಅಬ್ರವಿನ್ನಾತಿ ವರ್ತೇನ್ಮಾಂ ಕಶ್ಚಿದೇಶವರೋ ಮಮ. ಹೀಗೆ ಸುರಸೆಯು ಹೇಳಲು ಕಪಿಶ್ರೇಷ್ಠನು ಕೈ ಮುಗಿದುಕೊಂಡು ಆನಂದ ತುಂಬಿದ ಮುಖವುಳ್ಳನಾಗಿ ಹೀಗೆ ಹೇಳಿದನು. ದಾಶರಥಿಯಾದ ರಾಮನು ಸೋದರ ಲಕ್ಷ್ಮಣ ಮತ್ತು ಪತ್ನಿ ವೈದೇಹಿಯೊಡನೆ ದಂಡಕಾವನವನ್ನು ಪ್ರವೇಶಿಸಿದ್ದನು. ರಾಕ್ಷಸರ ಮಾಯೆಯಿಂದಾದ ಮತ್ತೊಂದು ಕಾರ್ಯದಲ್ಲಿ ಅವನು ಲೀನನಾಗಿರುವಾಗ ರಾಕ್ಷಸರ ವೈರವನ್ನು ಕಟ್ಟಿಕೊಂಡಿದ್ದ ರಾಮನ ಭಾರ್ಯೆ ಕೀರ್ತಿಶಾಲಿನಿಯಾದ ಸೀತೆಯನ್ನು ರಾವಣನು ಅಪಹರಿಸಿದನು. ರಾಮನ ಆದೇಶದಂತೆ ಆಕೆಯ ಬಳಿಗೆ ದೂತನಾಗಿ ಹೋಗುತ್ತಿದ್ದೇನೆ. ಅವನ ಆಳ್ವಿಕೆ ಬದ್ಧವಾದ ದೇಶದಲ್ಲಿ ವಾಸಿಸುತ್ತಿರುವ ನೀನು ಆತನಿಗೆ ಸಹಾಯ ಮಾಡು. ಅಥವಾ ಮೈಥಿಲಿಯನ್ನು ನೋಡಿ ಆಕೆಯ ಸಂದೇಶವನ್ನು ರಾಮನಿಗೆ ತಲುಪಿಸಿ ಹಿಂತಿರುಗಿ ನಿನಗೆ ಆಹಾರವಾಗುವೆನು. ಇದು ಸತ್ಯ, ನಾನು ಪ್ರತಿಜ್ಞೆ ಮಾಡುವೆನು.
ಹೀಗೆ ಹನುಮಂತನು ಪ್ರಾರ್ಥಿಸಿಕೊಂಡಾಗ ಕಾಮರೂಪಿಣಿಯಾದ ಸುರಸಿ, ಇಲ್ಲ, ನನ್ನ ಮಾತನ್ನು ಮೀರುವಂತಿಲ್ಲ, ಇದು ದೇವತೆಗಳಿಂದ ನನಗೆ ದೊರೆತಿರುವ ವರ. 168ರಿಂದ 173. ತಂ ಪ್ರಯಾಂತಂ ಸಮುದ್ವೀಕ್ಷ್ಯ ಸುರಸಾ ವಾಕ್ಯಮಬ್ರವೀತ್, ಬಲಂ ಜಿಜ್ಞಾಸಮಾನ ವೈ ನಾಗಮಾತಾ ಹನುಮತಃ, ಪ್ರವಿಶ್ಯ ವದನಂ ಮೇದ್ಯ ಗಂತವ್ಯಂ ವಾನರೋತ್ತಮ, ವರ ಏಷ ಪುರಾ ದತ್ತೋ ಮಮ ಧಾತ್ರೇತಿ ಸತ್ವರ, ವ್ಯಾದಾಯ ವಕ್ತ್ರಂ ವಿಮಲಂ ಸ್ಥಿತಾ ಸಾ ಮಾರುತೆ ಪುರಃ, ಏವ ಮುಕ್ತಃ ಸುರಸಯಾ ವೃದ್ಧೋ ವಾನರಪುಂಗವಃ, ಅಬ್ರವೀತ್ ಗುರು ವೈ ವಕ್ತ್ರಂ ಯೇನ ಮಾಂ ವಿಷಹಿಷ್ಯಸೆ, ಇತ್ಯುಕ್ತ್ವಾ ಸುರಸಾಂ ಕ್ರುದ್ಧೋ ದಶಯೋಜನಮಾಯತಾಂ, ದಶಯೋಜನ ವಿಸ್ತಾರ ಬಭೂವ ಹನುಮಾಂಸ್ತದಾ, ತಂ ದೃಷ್ಟ್ವಾ ಮೇಘ ಸಂಕಾಶಂ ದಶಯೋಜನಮಾಯತಂ, ಚಕಾರ ಸುರಸಾ ಚಾಸ್ಯಂ ವಿಂಶದ್ಯೋಜನಮಾಯತಂ, ತಾಂ ದೃಷ್ಟ್ವಾ ವಿಸ್ಮೃತಾಸ್ಯಾಂತು ವಾಯುಪುತ್ರ ಸುಬುದ್ಧಿಮಾನ್, ಹನುಮಾನ್ಸ್ತು ತಥಾ ಕ್ರುದ್ಧಸ್ತ್ರೀಂಶದ್ಯೋಜನಮಾಯತಃ. 168ರಿಂದ 173. ಹಾಗೆಯೇ ಮುಂದೆ ಸಾಗುತ್ತದೆ. ಹನುಮಂತನ ಬಲವನ್ನು ತಿಳಿದುಕೊಳ್ಳುವ ಇಚ್ಛೆ ಉಳ್ಳ ಸುರಸೆ ಹೀಗೆ ಹೇಳಿದರು: ವಾನರೋತ್ತಮ, ನನ್ನ ಬಾಯಿಯನ್ನು ಪ್ರವೇಶಿಸಿಯೇ ನೀನು ಮುಂದೆ ಸಾಗಬೇಕು. ಹಿಂದೆ ಬ್ರಹ್ಮನೇ ನನಗೆ ಈ ವರವನ್ನು ಕೊಟ್ಟಿರು ಎಂದು ಹೇಳಿ ಬೇಗ ತನ್ನ ಬಾಯಿಯನ್ನು ದೊಡ್ಡದಾಗಿ ಅಗಲಿಸಿ ಮಾರುತಿಯ ಮುಂದೆ ನಿಂತಳು. ಹೀಗೆ ಸುರಸೆಯ ಮಾತಿನಿಂದ ತಡೆಯಲ್ಪಟ್ಟ ವಾನರ ಪುಂಗವನು, ನನ್ನ ಶರೀರ ಉದ್ದಾಗಲನ್ನು ಸಹಿಸಿಕೊಳ್ಳುವಷ್ಟು ದೊಡ್ಡ ಬಾಯಿ ಮಾಡು ಎಂದನು. 10 ಯೋಜನ ಅಗಲದ ಬಾಯಿಯನ್ನು ಹೊಂದಿದ್ದ ಸುರಸೆಗೆ ಹೀಗೆ ಹೇಳಿ ತನ್ನ ಶರೀರ 10 ಯೋಜನಷ್ಟು ದೊಡ್ಡದಾಗಿ ಮಾಡಿಕೊಂಡನು. ಮೋಡದಂತಿದ್ದ ಆತನು 10 ಯೋಜನಷ್ಟು ದೊಡ್ಡದಾಗಿ ಬೆಳೆದುದನ್ನು ಕಂಡ ಸುರಸೆ ತನ್ನ ಮುಖವನ್ನು 20 ಯೋಜನಷ್ಟು ವಿಸ್ತಾರ ಮಾಡಿಕೊಂಡಳು. ಹಾಗೆ ದೊಡ್ಡದಾಗಿ ದೇಹದ ಬಾಯಿಯುಳ್ಳ ಕಾಕೆಯನ್ನು ನೋಡಿ ಬುದ್ಧಿವಂತನಾದ ವಾಯುಪುತ್ರನು 30 ಯೋಜನಷ್ಟು ದೊಡ್ಡದಾಗಿ ಬೆಳೆದನು. 174ರಿಂದ 181. ಚಕಾರ ಸುರಸಾ ವಕ್ತ್ರಂ ಚತ್ವಾರಿಂಶತ್ತಥೋಚ್ಚಿತಂ, ಬಭೂವ ಹನುಮಾನ್ ವೀರಃ ಪಂಚಾಶದ್ಯೋಜನೋಚ್ಚಿತಃ, ತಥೈವ ಹನುಮಾನ್ ವೀರ ಸಪ್ತತಿಯೋಜನೋಚ್ಚಿತಃ, ಚಕಾರ ಸುರಸಾ ವಕ್ತ್ರಮಶೀತಿ ಯೋಜನಾಯುತಂ, ಹನುಮಾನ್ ಚಲ ಪ್ರಖ್ಯೋ 90 ಯೋಜನೋಚ್ಚಿತಃ, ಚಕಾರ ಸುರಸಾ ವಕ್ತ್ರಂ ಶತಯೋಜನಮಾಯತಂ, ತದ್ರಾಷ್ಟ್ವಾ ವ್ಯಾಧಿತಂ ತ್ವಾಸ್ಯಂ ವಾಯುಪುತ್ರ ಸುಬುದ್ಧಿಮಾನ್, ದೀರ್ಘಜಿಹ್ವಂ ಸುರಸಯಾ ಸುಘೋರಂ ನರಕೋಪಂ, ಸಸಂಕ್ಷಿಪ್ಯಾತ್ಮನಃ ಕಾಯಂ ಜೀಮೂತ ಇವ ಮಾರುತಃ, ತಸ್ಮಿನ್ ಮುಹೂರ್ತೆ ಹನುಮಾನ್ ಬಭೂವಾಂಗುಷ್ಟ ಮಾತ್ರಕಃ. ಆಗ ಸುರಸೆ 40 ಯೋಜನಷ್ಟು ದೊಡ್ಡದಾಗಿ ತನ್ನ ಬಾಯನ್ನು ಅಗಲಿಸಿದಳು. ಹನುಮಂತನು 50 ಯೋಜನಷ್ಟು ದೊಡ್ಡದಾಗಿ ಬೆಳೆದನು. ಸುರಸೆ 60 ಯೋಜನಷ್ಟು ಅಗಲವಾಗಿ ತನ್ನ ಬಾಯಿ ಮಾಡಿಕೊಳ್ಳಲು ಹನುಮಂತನು 70 ಯೋಜನಷ್ಟು ದೊಡ್ಡದಾಗಿ ಬೆಳೆದನು. ಸುರಸೆ 80 ಯೋಜನಷ್ಟು ವಿಸ್ತಾರವಾಗಿ ತನ್ನ ಬಾಯನ್ನು ಅಗಲಿಸಿದಳು. ಪರ್ವತಕ್ಕೆ ಸದೃಶನಾಗಿದ್ದ ಹನುಮಂತ 90 ಯೋಜನಷ್ಟು ದೊಡ್ಡದಾಗಿ ಬೆಳೆದನು. ಸುರಸೆ 100 ಯೋಜನಷ್ಟು ಅಗಲವಾಗಿ ತನ್ನ ಬಾಯಿಯನ್ನು ಹಿಗ್ಗಿಸಿದಳು. ಹೀಗೆ ವಿಸ್ತಾರವಾಗಿ ಬೆಳೆದು ಸುರಸೆ ದೀರ್ಘವಾದ ನಾಲಿಗೆಯುಳ್ಳ ನರಕದಂತೆ ಘೋರವಾಗಿರುವ ಆಕೆ ಬಾಯಿಯನ್ನು ನೋಡಿ ಬುದ್ಧಿವಂತನ ಹನುಮಂತನು ಜೀಮೂತವೆಂಬ ಮೋಡದಂತೆ 90 ಯೋಜನಷ್ಟು ವಿಸ್ತಾರವಾಗಿ ತನ್ನ ಶರೀರವನ್ನು ಕ್ಷಣಮಾತ್ರದ ಹೆಬ್ಬೆರಳು ಗಾತ್ರದಷ್ಟು ಮಾಡಿಕೊಂಡ. 182ರಿಂದ 187. ಸೋವಿಪತ್ಯಾಶು ತದ್ವಕ್ತ್ರಂ ನಿಸ್ಪತ್ಯ ಚ ಮಹಾಜನಃ, ಅಂತರಿಕ್ಷೆ ಸ್ಥಿತ ಶ್ರೀಮಾನಿದಂ ವಚನಮಬ್ರವೀತ್, ಪ್ರವಿಷ್ಟೋಸ್ಮಿ ಹಿತೆ ವಕ್ತ್ರಂ ದಾಕ್ಷಾಯಿಣಿ ನಮೋಸ್ತುತೆ, ಗಮಿಷ್ಯ ಯತ್ರ ವೈದೇಹಿ ಸತ್ಯಾಶ್ಚಾಸ್ವಿದ್ವರಸ್ತವ, ತಂ ದೃಷ್ಟ್ವಾ ವದನಾನ್ ಮುಕ್ತಂ ಚಂದ್ರಂ ರಾಹು ಮುಖಾದಿವ, ಅಬ್ರವೀತ್ ಸುರಸಾ ದೇವಿ ಸ್ವೇನ ರೂಪೇಣ ವಾನರಂ, ಅರ್ಥಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯಂ ಯಥಾ ಸುಖಂ, ಸೌಮ್ಯಾ ಸಮ್ಮಾನೇಸ್ವ ವೈದೇಹಿಂ ರಾಘವೇಣ ಮಹಾತ್ಮನ, ತತ್ಕೃತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದರ್ಶರಂ, ಸಾಧು ಸಾಧ್ವಿತಿ ಭೂತಾನಿ ಪ್ರಶಂಸ ಸುಸ್ತದಾ ಹರಿಂ.
ಸಸಾಗರ ಮನ ದೃಷ್ಟ ಮಭ್ಯೇತ್ಯ ವರುಣಾಲಯಂ ಜಗಮಾಕಾಶ ಮಾವಿಶ್ಯ ವೇಗೇನ ಗರುಡೋಪಮ. ತಕ್ಷಣ 187 ತಕ್ಷಣ ಆಕೆಯ ಮುಖವನ್ನು ಪ್ರವೇಶಿಸಿ ಮತ್ತೆ ಮಹಾವೇಗದಿಂದ ಹೊರಗೆ ಬಂದು ಆಕಾಶ ನಿಂತವು. ಕಾಂತಿಯುಕ್ತನಾದ ಆತನು ಈ ಮಾತು ಹೇಳಿದನು, ನಿನ್ನ ಮುಖವನ್ನು ನಿನ್ನ ಅಪೇಕ್ಷೆಯಂತೆ ಪ್ರವೇಶಿಸಿದ್ದೇನೆ. ದಾಕ್ಷಾಯಣಿಯೇ, ನಿನಗೆ ನಮಸ್ಕಾರ. ಈಗ ವೈದೇಹಿ ಇರುವ ಜಾಗಕ್ಕೆ ಹೋಗು, ನಿನಗೆ ದೇವತೆಗಳು ನೀಡಿದವು ವರವು ಸತ್ಯವಾಯಿತಲ್ಲ. ರಾಹುವಿನ ಬಾಯಿಯಿಂದ ಬಿಡುಗಡೆ ಹೊಂದಿದ ಚಂದ್ರನಂತೆ ತನ್ನ ಬಾಯಿಯಿಂದ ಬಿಡುಗಡೆ ಹೊಂದಿದ ಅವನನ್ನು ನೋಡಿ ಸುರಸು ತನ್ನ ಮೂಲ ರೂಪವನ್ನು ತಿಳಿದು ಹೇಳಿದಳು, ಸೌಮ್ಯನೇ, ನಿನ್ನ ಕೆಲಸ ನೆರವೇರಲಿ, ಸುಖವಾಗಿ ಹೋಗಿ ಬಾ. ವೈದೇಹಿಯನ್ನು ಆತ್ಮನಾದ ರಾಘವನೊಡನೆ ಸೇರಿಸು. ಹನುಮಂತನ ಈ ಸುದುಷ್ಕರವಾದ ಕೆಲಸವನ್ನು ನೋಡಿ ಎಲ್ಲ ಭೂತಗಣಗಳು ಸಾಧು ಸಾಧು ಬಲೆ ಬಲೆ ಎಂದು ಹನುಮಂತನು ಪ್ರಶಂಸಿಸಿದರು. ಸಾಧು ಸಾಧು ಬಲೆ ಬಲೆ. ಗರುಡನಿಗೆ ಸಮಾನನಾದ ಹನುಮಂತನು ಸಾಮಾನ್ಯರಿಂದ ದಾಟಲ ಸಾಧ್ಯವಾದ ವರುಣನ ಮನೆಯಾದ ಸಾಗರದಿಂದ ಜಿಗಿದು ವೇಗದಿಂದ ಆಕಾಶವನ್ನು ಸೇರಿದನು. ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ.